ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ, ಬೇಂದ್ರೆಯವರ ಸಾಲುಗಳು. ಅವುಗಳನ್ನು ನೆನಪಿಸುವಂಥ, ಅವುಗಳಿಗೊಂದು ಮೂರ್ತ ರೂಪ ಕೊಟ್ಟಂಥ ಹೊತ್ತು ಇದು. ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಬಹಳ ಅತ್ಯಂತ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿರ್ತಕ್ಕಂಥ ಮಿತ್ರರಾದ ಮತ್ತಿಕಟ್ಟಿಯವರ 65ನೇ ಜನ್ಮ ದಿನಾಚರಣೆಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಅವರನ್ನು ನೋಡಿದಾಗ ನನಗಂತೂ ಅತ್ಯಂತ ಸಂತೋಷ. ಈಗ 65 ವರ್ಷದ ಯುವಕರಾಗಿದ್ದಾರೆ ಅಂತ ಹೇಳಿದರೆ ಅದು ತಪ್ಪಾಗಿದೆ. ಈ ರಾಷ್ಟ್ರದ ಎಲ್ಲ ರೀತಿಯ ಸರ್ವಾಂಗೀಣ ಅಭಿವೃದ್ಧಿ ಸಂಪತ್ತು ಎಷ್ಟೇ ಇರ್ಬೋದು, ಆದರೆ ಒಳ್ಳೆಯ ನಾಯಕತ್ವ ಇಲ್ಲದೆ ಹೋದರೆ ಅದೆಲ್ಲ ನಶ್ವರ ಅಂತ ಹೇಳಿ. ಆದ್ದರಿಂದ ಇವತ್ತೊಂದು ದಿವಸ ನಮ್ಮ ರಾಜ್ಯದ ಅಭಿವೃದ್ಧಿ ಅಷ್ಟೇ ಇಲ್ಲ, ಈ ರಾಷ್ಟ್ರದ ಅಭಿವೃದ್ಧಿ ಕಲುಷಿತ ವಾತಾವರಣದಲ್ಲೂ ಸಹಿತ ತಮ್ಮದೇ ಆದಂಥ ಬದ್ಧತೆಯನ್ನು ಬೆಳೆಸ್ಕೊಂಡು ವೈಯಕ್ತಿಕ ಎಲ್ಲ ರೀತಿಯ ಮೌಲ್ಯಗಳನ್ನು, ಮಾನವೀಯ ಮೌಲ್ಯಗಳನ್ನು, ಬಸವಣ್ಣನ ತತ್ವಗಳನ್ನು ಮೈಗೂಡಿಸಿಕೊಂಡು ನಿರಂತರವಾಗಿ ಈ ರಾಜ್ಯದ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಸನ್ಮಾನ್ಯ ಮತ್ತಿಕಟ್ಟಿಯವರು. ಅವರಿಗೆ ಚಿನ್ನದ ಗಟ್ಟಿ ಮತ್ತಿಕಟ್ಟಿ ಅಂತ ಕರೆದಿದ್ದಾರೆ. ಆದರೆ ನನಗೆ ಕೇಳೋದಾದರೆ ಅವರು ವಜ್ರದ ಗಟ್ಟಿ ಮತ್ತಿಕಟ್ಟಿ, ಈಸ್ ಎ ಡೈಮಂಡ್ ಅಂತ ಹೇಳಿದರೆ ಅದು ಅತಿಶಯೋಕ್ತಿಯಾಗಲಾರದು. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಈ ರಾಷ್ಟ್ರದ ಅಭಿವೃದ್ಧಿ ಒಳ್ಳೆಯ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಬದ್ಧತೆಯನ್ನು, ನಿಷ್ಠೆಯನ್ನು ಉಳ್ಳಂಥ ಜನಗಳ ಸಂಖ್ಯೆ ಹೆಚ್ಚಾಗಬೇಕಾಗ್ತದೆ. ಸನ್ಮಾನ್ಯ ಮತ್ತಿಕಟ್ಟಿಯವರು ವಿದ್ಯಾರ್ಥಿ ಕಾಂಗ್ರೆಸ್ಸಿನ ಹಿಂದೆ, ಅದಕ್ಕೆ ಈಗ ನೀವು NUS ಅಂತ ಹೇಳ್ತೀರಿ, ನ್ಯಾಷನಲ್ ಯೂನಿಯನ್ ಆಫ್ ಸ್ಟೂಡೆಂಟ್ಸ್ ಅಂತ ಏನು ಹೇಳ್ತೀರಾ, ಅದು ಆಗ ವಿದ್ಯಾರ್ಥಿ ಕಾಂಗ್ರೆಸ್ ಆಗಿತ್ತು. ವಿದ್ಯಾರ್ಥಿ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಬರತಕ್ಕಂಥ ದಿವಸಗಳಲ್ಲಿ ವಿಧಾನಸಭೆಯ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ವಿಧಾನ ಪರಿಷತ್ತಿನ ಸದಸ್ಯರಾಗಿ ಅತ್ಯಂತ ವಿಶಿಷ್ಟವಾದಂಥ ಕೊಡುಗೆಯನ್ನು ನಮ್ಮ ಸಂಸತ್ತಿನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ. ವಿರೋಧ ಪರಿಷತ್ತಿನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅಂದಮೇಲೆ ಅವರಿಗಿರ್ತಕ್ಕಂಥ ಬಂಧುಗಳೇ, ಇವತ್ತಿನ ದಿವಸ ನಮ್ಮ ರಾಷ್ಟ್ರ ಏನಿದೆ 121 ಕೋಟಿ ಜನಸಂಖ್ಯೆ ಇದೆ. ಈ 121 ಕೋಟಿ ಜನಸಂಖ್ಯೆಯಲ್ಲಿ 70 ಕೋಟಿ ಜನ ಗ್ರಾಮಾಂತರ ಶಾಸಕರ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ನಾನು ಹೇಳ್ತೀನಿ. ಜನಪ್ರತಿನಿಧಿಗಳೇನಿದ್ದಾರೆ, ಜನಪರವಾಗಿ ಸಾಮಾನ್ಯ ಜನಗಳಿರ್ತಕ್ಕಂಥ ಏನು ಕಳಕಳಿ ಇದೆ, ಅವರ ಹೃದಯದ ಮಿಡಿತ ಏನಿದೆ, ಅದಕ್ಕೆ ಸ್ಪಂದನೆ ಮಾಡತಕ್ಕಂಥ ನಾಯಕರ ಅವಶ್ಯಕತೆ ಇವತ್ತು ದಿವಸ ಈ ರಾಷ್ಟ್ರ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಬೇಕಾಗಿದೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಅಂತಹ ಶಕ್ತಿಯನ್ನು ಸನ್ಮಾನ್ಯ ವೀರಣ್ಣ ಮತ್ತಿಕಟ್ಟಿಯವರು ಪಡೆದಿದ್ದಾರೆ. ಅವರ ಜೀವನದ ಉದ್ದಕ್ಕೂ ನೋಡಿ ಹೇಗೆ ಅವರು ಜನಪರವಾಗಿ ಜನಗಳ ಆ ಹೃದಯದ ಮಿಡಿತಕ್ಕೆ ಹೇಗೆ ಸ್ಪಂದಿಸಿದ್ದಾರೆ ಅಂತಕ್ಕಂಥದ್ದನ್ನು ಆ ಏನು ಚಿನ್ನದ ಗಟ್ಟಿ ಮತ್ತಿಕಟ್ಟಿ ಅಂತ ಅಭಿನಂದನಾ ಗ್ರಂಥವನ್ನು ಓದಿದಾಗ ನೀವು ಅದನ್ನು ಗುರುತಿಸ್ತೇನೆ. ಬಂಧುಗಳೇ, ಇವತ್ತಿನ ದಿವಸ ಇಂಥವರ ಸಂಖ್ಯೆ 1ರಿಂದ 10, 10ರಿಂದ 100, 100ರಿಂದ 1000, 1 ಕೋಟಿ ಜನಸಂಖ್ಯೆಯಲ್ಲಿ 70 ಕೋಟಿ ಜನ ಗ್ರಾಮಾಂತರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಗ್ರಾಮಾಂತರ ಪ್ರದೇಶದ ಅಭಿವೃದ್ಧಿ ಆಗದೆ ಈ ರಾಷ್ಟ್ರದ ಅಭಿವೃದ್ಧಿ ಕಷ್ಟಕ್ತಿ ಇದನ್ನು ನಾವು ಮೈಗೂಡಿಸ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಭಾರತ ದೇಶ ವಿಶ್ವದಲ್ಲಿ ಅತ್ಯಂತ ವಿಶಿಷ್ಟವಾದಂಥ ರಾಷ್ಟ್ರ. ಇಲ್ಲಿರ್ತಕ್ಕಂಥ ಮಾನವೀಯ ಸಂಪತ್ತು, ಇಲ್ಲಿರ್ತಕ್ಕಂಥ ನೈಸರ್ಗಿಕ ಸಂಪತ್ತು ಯಾವ ರಾಷ್ಟ್ರದಲ್ಲೂ ಇಲ್ಲ. ಈ ರಾಷ್ಟ್ರ ಎಂತಹ ಕೊಡುಗೆಯನ್ನು ಕೊಟ್ಟಿದೆ ವಿಶ್ವಕ್ಕೆ. ಬುದ್ಧ, ಬಸವ, ಗಾಂಧೀಜಿ, ಅಂಬೇಡ್ಕರ್, ಅಲ್ಲದೆ ಎಲ್ಲ ದಾಸರುಗಳು, ಎಲ್ಲ ಸೂಫಿ ಸಂತರು, ಇಂಥ ವಿಶಿಷ್ಟವಾದಂಥ ರಾಷ್ಟ್ರದಲ್ಲಿ ಹುಟ್ಟಿದಂಥ ನಾವು ಈ ರಾಷ್ಟ್ರವನ್ನು ಕಟ್ಟಿ ಬೆಳೆಸೋದಕ್ಕೆ ಬದ್ಧತೆಯಿಂದ, ನಿಷ್ಠೆಯಿಂದ ನಾವೆಲ್ಲ ಕೆಲಸ ಮಾಡಬೇಕಾಗ್ತದೆ. ಆದ್ದರಿಂದ ಅಂಥವರಲ್ಲಿ ವಿಶಿಷ್ಟವಾದಂಥ ನಿಷ್ಠೆಯನ್ನು, ಬದ್ಧತೆಯನ್ನು ಪಡೆದಿರುವವರಲ್ಲಿ ವೀರಣ್ಣ ಮತ್ತಿಕಟ್ಟಿಯವರು. ಅದಕ್ಕೆ ನಾನು ಹೇಳಿದೆ, ಚಿನ್ನದ ಗಟ್ಟಿ ವೀರಣ್ಣ ಮತ್ತಿಕಟ್ಟಿ ಅಲ್ಲ, ಅವರು ವಜ್ರದ ಗಟ್ಟಿ ವೀರಣ್ಣ ಮತ್ತಿಕಟ್ಟಿ. ಈಸ್ ಡೈಮಂಡ್. ಲೆಟ್ ಅಸ್ ಪ್ರಿಸರ್ವ್, ಪ್ರೊಟೆಕ್ಟ್, ಲೆಟ್ ಅಸ್ ಪ್ರಿಸರ್ವ್ ನಾಟ್ ಓನ್ಲಿ
ನೀರಿನ ಮದ್ದು ಕಟ್ಟಿ ಪೀಪಲ್ ಹೂ ಹ್ಯಾವ್ ಗಾಟ್ ದ ಕಮಿಟ್ಮೆಂಟ್ ಟು ಬಿಲ್ಡ್ ಅ ಕಂಟ್ರಿ, ದ ಬಿಲ್ಡ್ ಅ ಸ್ಟೇಟ್, ಗಿವ್ ದ ಸೋಷಿಯಲ್ ಜಸ್ಟಿಸ್ ಟು ದ ಕಾಮನ್ ಪೀಪಲ್ ಹೂ ಆರ್ ಸಫರಿಂಗ್. ಅಂಥವರ ಕೆಲಸವನ್ನ ನಾವು ನೀವೆಲ್ಲ ಮಾಡೋಣ. ನನಗೆ ಈ ಒಂದು ವಿಶಿಷ್ಟ